ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬೊಮ್ಮನಹಳ್ಳಿಯ ಕಾಲನಿಯಲ್ಲಿ ಬೇಕರಿ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಸ್ಪಾಂಜ್ ಕೇಕ್, ತೆಂಗಿನ ಕುಕ್ಕೀಸ್ ಮತ್ತು ಮಸಾಲಾ ಡೋನಟ್ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೀವಿ. ಆರೋಗ್ಯಕ್ಕೆ ಹಾನಿಕರ, ಅದಕ್ಕೋಸ್ಕರ ಬೇಕರಿ ಪದಾರ್ಥಗಳನ್ನ ಎಷ್ಟೊಂದು ಜನ ತಂದು ತಿನ್ನಲ್ಲ. ಆಯ್ತಾ? ಸೊ ಈಗ ನಾನು ಮನೆ ಮಟ್ಟಕ್ಕೆ ಈ ಒಂದು ಹೇಳಿದೆ. ಈಗ ನೀವು ಏನಾದ್ರು ಈ ಹಳ್ಳಿ ಮಟ್ಟಕ್ಕೆ ಇಲ್ಲ ಅಂತಂದ್ರೆ ಒಂದು ಪ್ರಮಾಣ ಒಂದು 10-15 kg ಹಿಂಗ್ ಮಾಡೋ ಒಂದು ಬೇಕರಿ ತರ ಆದ್ರೆ ಮಿನಿಮಮ್ 2 ಲಕ್ಷ ಬೇಕಾಗುತ್ತೆ. 2 ಲಕ್ಷ ಮೇನು ಓವನ್ಗೆನೆ ಇನ್ವೆಸ್ಟ್ಮೆಂಟ್. ಓವನ್ ತಗೊಳಕ್ಕೆ ಒಂದು 60,000 ರಿಂದ 70,000 ಬೇಕಾಗುತ್ತೆ. ಮಿಕ್ಸರ್ 25,000 ರಿಂದ 30,000, ಮತ್ತೆ ಟ್ರೇಸು, ಮೌಲ್ಡ್ಸು, ಮತ್ತೆ ನಿಮ್ಮ ಬಾಡಿಗೆ ಎಲ್ಲ ಸೇರಿ 2 ಲಕ್ಷ ಇನ್ವೆಸ್ಟ್ ಮಾಡಬೇಕು. ಮಿನಿಮಮ್ 1.5 ರಿಂದ 2 ಲಕ್ಷ. ನೀವು ಮೀಡಿಯಂ ಸ್ಮಾಲ್ ಇದರಲ್ಲಿ ನಾವು ಒಂದು ಹಳ್ಳಿಯಲ್ಲಿ ನಮ್ಮ ಊರಲ್ಲಿ ಮಾಡ್ತೀವಿ ಅಂತಂದ್ರೆ, ಇಲ್ಲ ನಾವು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದ್ರೆ 5 ಲಕ್ಷ ಬೇಕಾಗುತ್ತೆ. 5 ರಿಂದ 10 ಲಕ್ಷ. ಜಾಸ್ತಿ ತುಂಬ ದೊಡ್ಡ ಬೇಕರಿಗಳು ಇರ್ತಾವಲ್ಲ ಸಿಟಿಯಲ್ಲಿ, ಅದೆಲ್ಲ 10 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಬಟ್ ನೀವೇನೇ ಇನ್ವೆಸ್ಟ್ ಮಾಡಿ ಅದಕ್ಕೆ 1 ವರ್ಷದಲ್ಲಿ ನೀವು ಮಾಡಿರೋಂಥ ಇನ್ವೆಸ್ಟ್ಮೆಂಟ್ ವಾಪಸ್ ಬರುತ್ತೆ. ಯಾಕಂದ್ರೆ ನಿಮಗೆ ಲಾಭ ಅಷ್ಟಿರುತ್ತೆ. ಮತ್ತೆ ನೀವು ಮಾಡೋದು ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ಅಂದ್ರೆ ಒಂದೇ ಸಮ ಮಾಡ್ಬೇಕು. ಈಗ ಸ್ವಲ್ಪ ದಿನ ಮಾಡೋದು ನಿಲ್ಸೋದು, ನಮಗೆ ಲಾಸ್ ಆಯ್ತು, ಸ್ವಲ್ಪ ಲಾಸ್ ಆದ್ರೂ ಸ್ಟಾರ್ಟಿಂಗು ಅದನ್ನ ಕಂಟಿನ್ಯೂ ಮಾಡ್ಬೇಕು. ಅರ್ಥ ಆಯ್ತಾ? ಅಲ್ಲ, ನಿಮ್ಮ ಪ್ರಕಾರ ಜನರೇಷನ್ ಅದು ಯಾವಾಗಲೂ ಇದ್ದೇ ವನಸ್ಪತಿ ಯೂಸ್ ಮಾಡೋದ್ರಿಂದ ಮಾಡ್ಬೋದು. ಬೇರೆ ಬೇಕರಿ ಪದಾರ್ಥ ಆರೋಗ್ಯಕರ ಹೌದು ಇಲ್ಲ, ಯಾಕಂದ್ರೆ ಒಂದು ಅವ್ರು ಹೇಳಿದಾರ ವನಸ್ಪತಿಯಲ್ಲಿರುವಂತ ಅದು ಕೊಲೆಸ್ಟ್ರಾಲ್ ಆಗಿ ನಮ್ಮ ಬಾಡಿಲಿ ಕನ್ವರ್ಟ್ ಆಗೋದ್ರಿಂದ ಅದನ್ನ ಜಾಸ್ತಿ ತಿನ್ನಬಾರ್ದು ಅಂತ ಒಂದು ಹೇಳ್ತಾರೆ. ಮತ್ತೆ ಇನ್ನೊಂದು ಮೈದಾದಲ್ಲಿ ಗ್ಲೂಟನ್ ಅನ್ನೋ ಒಂದು ಅಂಶ ಇರೋದ್ರಿಂದ ಅದು ಬೇಗ ನಮ್ಮಲ್ಲಿ ಜೀರ್ಣ ಆಗಲ್ಲ. ನಮ್ಮ ದೇಹದಲ್ಲಿ ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಲ್ಲ. ಇವಾಗಿನ ದಿನದಲ್ಲಿ ಮೈದಾನೇ ಹಾಕ್ಬೇಕಂತ ಏನಿಲ್ಲ. ಮೈದಾ ಬದಲು ನೀವು ಸಿರಿಧಾನ್ಯದ ಹಿಟ್ಟನ್ನ ಹಾಕಿ ಮಾಡ್ಕೋಬಹುದು, ರಾಗಿ ಹಿಟ್ಟನ್ನ ಹಾಕಿ ಮಾಡ್ಕೋಬಹುದು. ಆದ್ರೆ ಪೂರ್ತಿ ಮೈದಾ ಬದಲು ಪೂರ್ತಿ ಸಿರಿಧಾನ್ಯದ ಹಿಟ್ಟನ್ನ ಹಾಕಕ್ಕಾಗಲ್ಲ, ಪೂರ್ತಿ ರಾಗಿ ಹಿಟ್ಟನ್ನ ಹಾಕಕ್ಕಾಗಲ್ಲ. ಅರ್ಧ ಹಾಕ್ಬೇಕು, ಇದು ಅರ್ಧ ಹಾಕಿ. ಯಾಕಂದ್ರೆ ಮೈದಾದು ಮತ್ತೆ ಬೇಕರಿ ಪದಾರ್ಥಕ್ಕೂ ಇರೋ ನಂಟೆ ಬೇರೆ. ಮೈದಾ ಇಂದ ಬೇಕರಿ ಪದಾರ್ಥ ಮಾಡಕ್ಕಾಗಲ್ಲ, ಬೇಕರಿ ಪದಾರ್ಥ ಮಾಡ್ಬೇಕಂದ್ರೆ ಮೈದಾ ಬೇಕು. ಇಲ್ಲ ನಿಮ್ಗೆ ಅಷ್ಟು ಸಾಫ್ಟ್ ಆಗಿ ಮತ್ತೆ ಆ ಟೆಕ್ಸ್ಚರ್, ಕಲರ್ ಎಲ್ಲ ಮೈದಾ ಇಂದಾನೇ ಬರೋದು. ಫಸ್ಟ್ ಬೇಕರಿ ಪದಾರ್ಥನ ಕಂಡು ಹಿಡಿದಿದ್ದೆ ಅಂದ್ರೆ ಮೈದಾನ ಹೆಂಗೆ ಉಪಯೋಗಿಸ್ಬೇಕು ಅಂತ ರಿಸರ್ಚ್ ಮಾಡ್ತಿದ್ದಾಗ ನಮಗೆ ಹುಟ್ಟಿದ್ದೆ ಬೇಕರಿ ಪದಾರ್ಥ. ಮೈದಾದಲ್ಲಿ ಬೇಕರಿ ಪದಾರ್ಥ ನಮಸ್ತೆ ಆಂಟಿ. ಇವತ್ತು ನಾವು ನಿಮಗೆ 3 ಬೇಕರಿ ಪದಾರ್ಥಗಳು ಮಾಡೋದು ಹೇಳ್ಕೊಟ್ಟಿದ್ದೀವಿ. ಮಸಾಲಾ ಡೋನಟ್, ಸ್ಪಾಂಜ್ ಕೇಕ್ ಮತ್ತು ಕೋಕೋನಟ್ ಕುಕ್ಕೀಸ್. ನಿಮಗೆಲ್ಲ ಅದರಿಂದ ಏನು ಉಪಯೋಗ ಆಯಿತು? ಮನೇಲಿ ಮಾಡಿದ್ರೆ ಎಷ್ಟು ಖರ್ಚು ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಬೇಕ್ರಿಗೆ ಹೋದರೆ ಎಷ್ಟು ದುಡ್ಡು ಜಾಸ್ತಿ ಆಗುತ್ತೆ, ಮನೆಯಲ್ಲಾದರೆ ನಮಸ್ಕಾರ, ನಾನು ಡಾಕ್ಟರ್ ಪ್ರಕೃತಿ, ಬೇಕರಿ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನಾ ಸಂಸ್ಥೆ. ಇವತ್ತು ಬೊಮ್ಮನಹಳ್ಳಿಯಲ್ಲಿ ಬೇಕರಿ ತಂತ್ರಜ್ಞಾನ ಮತ್ತು ಬೇಕರಿ ಪದಾರ್ಥಗಳ ಬಗ್ಗೆ ಜನಕ್ಕೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಗ್ರಾಮೀಣಾಭಿವೃದ್ಧಿ ಕಾರ್ಯಾನುಭವ ಅಂಗವಾಗಿ ಇಲ್ಲಿ ಎಲ್ಲ ಮಹಿಳೆಯರು ಮತ್ತು ಎಲ್ಲ ಬಂದು ಅದನ್ನು ತುಂಬ ಚೆನ್ನಾಗಿ ಭಾಗವಹಿಸಿದ್ದಾರೆ ಮತ್ತು ಆಸಕ್ತಿಯಿಂದ ಕಲ್ತ್ಕೊಂಡಿದ್ದಾರೆ. ಮತ್ತು ತುಂಬ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮತ್ತು ಈ ಕಾರ್ಯಕ್ರಮದಲ್ಲಿ ನಾವು ಬೇಕರಿ ಪದಾರ್ಥಗಳನ್ನು ಮಾಡೋದಲ್ಲದೆ ಬೇಕರಿಯನ್ನು ಹೆಂಗೆ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾವು ಅವರಿಗೆ ಒಂದು ಅರಿವನ್ನು ಮೂಡಿಸಿದ್ದೀವಿ.
ಮತ್ತು ಇಲ್ಲಿನ ವಿದ್ಯಾರ್ಥಿಗಳು ನಮ್ಮ ಗ್ರಾಮಸ್ಥರ ಹತ್ರ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಮತ್ತು ಅವ್ರನ್ನ ತುಂಬ ಚೆನ್ನಾಗಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹುರಿದುಂಬಿಸಿದ್ದಾರೆ. ಧನ್ಯವಾದಗಳು.